ಏನು ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು? ಬಿಜೆಪಿ ಸರ್ಕಾರ ಇದ್ದಾಗಲೇ ಅವರ ಧರ್ಮಪತ್ನಿಗೆ 14 ನಿವೇಶನಗಳು ಕೊಟ್ಟಿರ್ತಕ್ಕಂಥದ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಇವತ್ತು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ, ತಮ್ಮ ಧರ್ಮಪತ್ನಿಗೆ 14 ನಿವೇಶನಗಳು ಬಿಜೆಪಿ ಸರ್ಕಾರ ಇದ್ದಂಥ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅನ್ನುವ ವಿಚಾರವನ್ನು ತಾವೇನು ಹೇಳ್ತಾ ಇದ್ದೀರಿ? ತಮ್ಮ ಧರ್ಮಪತ್ನಿಗೆ 14 ನಿವೇಶನಗಳು ಮೂಡಾದ ಯಾವುದೇ ಸಭೆಯಲ್ಲಿ, ಮತ್ತೊಮ್ಮೆ ಹೇಳ್ತೇನೆ, ತಮ್ಮ ಧರ್ಮಪತ್ನಿಗೆ, ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಅಲಾಟ್ ಆಗಿರ್ತಕ್ಕಂಥ 14 ನಿವೇಶನಗಳು ಮೂಡಾದ ಯಾವುದೇ ಒಂದು ಸಭೆಯಲ್ಲಿ ತೀರ್ಮಾನ ಆಗಿಲ್ಲ. ಮೂಡಾದ ಯಾವುದೇ ಸಭೆಯಲ್ಲಿ, ಮೀಟಿಂಗಲ್ಲಿ ಪ್ರೊಸೀಡಿಂಗ್ಸ್ ಆಗಿಲ್ಲ. ರಾಜ್ಯ ಸರ್ಕಾರವು ಕೂಡ ಇದಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ. ಅಥವಾ ಮೂಡಾದಲ್ಲಿದ್ದಂಥ ಅಂದಿನ ಕಮಿಷನರ್ ಇರ್ಬೋದು, ಮೂಡಾದಲ್ಲಿ ಅಂದು ಇದ್ದಂಥ ಮೂಡಾದ ಅಧ್ಯಕ್ಷರು ರಾಜೀವ್ ಸಿದ್ದರಾಮಯ್ಯನವರ ಪರಮಾಪ್ತರೇನಿದ್ರು ಬಿಜೆಪಿನಲ್ಲಿ, ಅವರು ಸಹ ಮೂಡಾ ಮೀಟಿಂಗಲ್ಲೂ ಇಟ್ಟಿಲ್ಲ, ರಾಜ್ಯ ಸರ್ಕಾರ ಅನುಮತಿಯನ್ನು ಕೂಡ ಪಡೆದುಕೊಂಡಿಲ್ಲ. ಒಟ್ಟಾರೆಯಾಗಿ ಅಕ್ರಮವಾಗಿ ಇವತ್ತೇನು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ 14 ನಿವೇಶನಗಳು ಬಂದಿದೆ ಅಂತೇಳಿ ಮಾಹಿತಿ ಸಿದ್ದರಾಮಯ್ಯನವರಿಗೆ ಇದ್ರೂ ಸಹ ಅನಾಯಾಸವಾಗಿ ತಮ್ಮ ಕುಟುಂಬಕ್ಕೆ ಲಾಭ ಬರ್ತಿದೆ ಅಂತೇಳಿ ಕಣ್ಣು ಮುಚ್ಕೊಂಡು ಕೂತಿದ್ರು ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದರು. ವರ್ಣಾ ಕ್ಷೇತ್ರದ ಶಾಸಕರು ಯತೀಂದ್ರ ಅವರಿದ್ದರು, ಡಾಕ್ಟ್ರು. ಇಷ್ಟೆಲ್ಲ ಇದ್ರೂ ಸಹ 14 ನಿವೇಶನಗಳು ಮೂಡಾ ಮೀಟಿಂಗಲ್ಲಿ ಆಗಿದೆಯಾ? ಕಾನೂನಿನ ಪ್ರಕಾರ ತಮ್ಮ ಧರ್ಮಪತ್ನಿಗೆ ಅಲಾಟ್ ಆಗಿದೆಯಾ? ಅಥವಾ ತಮ್ಮ ಧರ್ಮಪತ್ನಿಗೆ ಬಂದಿರತಕ್ಕಂಥ ಆ ಜಮೀನು 3 ಎಕರೆ 16 ಗುಂಟೆ ಅವರ ಬಾಮೈದೆಯಿಂದ ಬಂದಿರತಕ್ಕಂಥ ಜಮೀನು, ಆ ದೇವರಾಜ್ ಅವರು ಸಹ ಅದನ್ನು ಕಾನೂನಾತ್ಮಕ ಖರೀದಿ ಮಾಡಿದ್ರಾ? ಅಥವಾ ದೇವರಾಜಿಂದ ಏನು ಖರೀದಿ ಮಾಡಿದ್ರು ಇವರು ಸಿದ್ದರಾಮಯ್ಯನವರ ಬಾಮೈದ? ದೇವರಾಜು ನಿಜವಾಗ್ಲೂ ಕೂಡ ಜಮೀನಿನ ಹಕ್ಕುದಾರರು ಆಗಿದ್ರ? ಸಿದ್ದರಾಮಯ್ಯನವರ ಬಾಮೈದವರು ಜಮೀನು ಖರೀದಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಜಮೀನು ಮೂಡ ಅಸ್ತಿತ್ವದಲ್ಲಿತ್ತೋ, ದೇವರಾಜ ಅವರ ಅಸ್ತಿತ್ವದಲ್ಲಿತ್ತೋ, ಯಾವುದೂ ಕೂಡ ಪರಿಶೀಲನೆ ಮಾಡದೆ ಒಟ್ಟಾರೆಯಾಗಿ ಮೈಸೂರಿನ ಮೂಡಾದಲ್ಲಿ 14 ನಿವೇಶನಗಳ ಹಗರಣ ಒಂದು ಕಡೆ, ಇವತ್ತನ್ನ ನಾಳೆ ಮುಖ್ಯಮಂತ್ರಿಗಳು 14 ನಿವೇಶನಗಳು ತಮಗೆ ಅಕ್ರಮವಾಗಿ ಬಂದಿದೆ, ತಮ್ಮ ಧರ್ಮಪತ್ನಿಗೆ ವಾಪಸ್ ಕೂಡ ಕೊಡ್ತೇನೆ ಅಂತೇಳಿ ಬಹುಶಃ ಉಚ್ಚ ನ್ಯಾಯಾಲಯದ ತೀರ್ಮಾನ ನಂತರ ಆದರೂ ಕೊಡಬೇಕಾಗ್ತದೆ. ತಾವು ತಪ್ಪು ಮಾಡಿದ್ದೇವೆ ಅಂತೇಳಿ ಸಾಬೀತಾದ್ಮೇಲೆ ಆದರೂ ಕೊಡಲೇಬೇಕಾಗ್ತದೆ. ಇವತ್ತನ್ನ ನಾಳೆ ಆ 14 ನಿವೇಶನಗಳು ಮೂಡ ಪಾಲಾಗ್ತದೆ, ಅದು ಬಡವರ ಪಾಲಾಗ್ತದೆ. ಇದ್ರೆ ಯಾವುದ್ರ ಬಗ್ಗೆ ಸಂಶಯ ಬೇಡ. ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥದ್ದು, ಅಭಿವೃದ್ಧಿ ಅಂತಕ್ಕಂಥದ್ದು ನಿಂತಿದೆ ಅಂತ ಹೇಳೋದಿಲ್ಲ, ತಪ್ಪಾಗ್ತದೆ. ಅಭಿವೃದ್ಧಿ ಕೆಲಸಗಳು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಶುರುವೇ ಆಗಿಲ್ಲ. ಯಾವುದೇ ಒಂದು ಹೊಸ ಯೋಜನೆ ಹೊತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅನುಷ್ಠಾನ ಮಾಡ್ತಾ ಇಲ್ಲ. ನೋಡಿ ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ. KSRTC ಇನ್ನೊಂದು 3-4 ತಿಂಗಳು ಹೀಗೆ ಹೋದರೆ ಈಗಾಗಲೇ 4,500 ಕೋಟಿ ಇವತ್ತು ರಾಜ್ಯ ಸರ್ಕಾರ KSRTCಗೆ ಹಣ ತುಂಬಬೇಕಾಗಿದೆ, ಬಿಕಾಸ್ ಆಫ್ ದೇರ್ ಗ್ಯಾರಂಟಿ. ಇಲ್ಲ ಅಂದರೆ KSRTC ಬಾಗಿಲು ಮುಚ್ಚಿ ಹಾಕಬೇಕಾಗ್ತದೆ, ಸಂಬಳ ಕೊಡೋದಕ್ಕೂ ಕೂಡ ಅವ್ರ ಹತ್ರ ದುಡ್ಡಿಲ್ಲ. ಮತ್ತೊಂದು ಕಡೆ ಅಂಗನವಾಡಿ ಕಾರ್ಯಕರ್ತರು, ಕಾಂಗ್ರೆಸ್ ಅವರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದರು ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅಂಗನವಾಡಿ ಕಾರ್ಯಕರ್ತರ ಗೌರವ ಧನವನ್ನು ಜಾಸ್ತಿ ಮಾಡ್ತೀವಿ ಅಂತೇಳಿ. ನೋಡಿ ಇವ್ರ ಹಣೆ ಬರ ನೋಡಿ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಕುಗ್ಗೋಗಿದೆ ಅಂತ ಹೇಳಿದರೆ, ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು 14 ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥ ಅನುಭವಿ ಮುಖ್ಯಮಂತ್ರಿಗಳು ಇದ್ದರೂ ಸಹ ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ ಹೆಚ್ಚಿಸೋದಿರಲಿ, ಅವರ ಗೌರವಧನ ಕೊಡೋದಕ್ಕಾಗ್ತಿಲ್ಲ. 3 ತಿಂಗಳು ಕಾಯಬೇಕಾಗಿದೆ. ಈಗ 3 ತಿಂಗಳಿಂದ ಕೊಟ್ಟಿಲ್ಲ. ಮತ್ತೊಂದು ಕಡೆ ದಿನೇ ದಿನೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಹಿಳೆಯರ ಮೇಲೆ ಅತ್ಯಾಚಾರಗಳು ಪ್ರಕರಣಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಅಭಿವೃದ್ಧಿ ನಡೀತಾನೆ ಇಲ್ಲ, ಶುರುವೇ ಆಗಿಲ್ಲ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಕುಸಿದು ಬಿದ್ದಿರ್ತಕ್ಕಂಥದ್ದು, ಕಾನೂನು ಸುವ್ಯವಸ್ಥೆ ಹಾಳಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಯಾವ ಕ್ಷಣದಲ್ಲಿ ಬೇಕಾದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು.
ಕಳೆದ 2 ತಿಂಗಳುಗಳಿಂದ ರಾಜ್ಯದಲ್ಲಿ ಇವತ್ತು ಆಡಳಿತ ಅಂತಕ್ಕಂಥದ್ದು ಸಂಪೂರ್ಣ ಕುಸಿದಿದೆ. ಮಂತ್ರಿಗಳು ವಿಧಾನಸೌಧಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಅವ್ರಿಗೂ ಕೂಡ ವಿಶ್ವಾಸ ಇಲ್ಲ. ಯಾವಾಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರೋ, ಯಾವಾಗ ಡೆಲ್ಲಿಗೆ ಹೋಗಬೇಕು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಆಡೋದಕ್ಕೆ. ಪಾಪ DK ಶಿವಕುಮಾರ್ ಸಾಹೇಬ್ರು ಬಿಡಿ ಆಗಲೇ ವೈಷ್ಣವ ದೇವಿ ಹೋಗಿ ಬಂದ್ಬಿಟ್ಟಿದ್ದಾರೆ. ತಾಯಿಯಲ್ಲಿ ಆಶೆ ಬೇಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬಂದಂಗೆ ಕಾಣ್ತಾರೆ, ಅದು ಬೇರೆ ವಿಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.